ಭಾಷೆಗಳು. ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವ ಪ್ರತಿ ವರ್ಷದ ನವೆಂಬರ್ 1ರಂದು ಆಚರಿಸಲಾಗುತ್ತದೆ. ಕನ್ನಡ ರಾಜ್ಯೋತ್ಸವವೆಂದರೆ ನಮಗೆ ನಮ್ಮ ತಾಯಿಯ ಜನ್ಮದಿನದಷ್ಟೇ ಸಂಭ್ರಮ. ಹೆತ್ತ ತಾಯಿ ನಮಗೊಂದು ಶರೀರವನ್ನು ನೀಡಿದರೆ ಕನ್ನಡಾಂಬೆಯು ಆ ಶರೀರಕ್ಕೊಂದು ವ್ಯಕ್ತಿತ್ವವನ್ನು ನೀಡಿದವಳು. ಮೈಸೂರು ರಾಜ್ಯವು ಅಂದರೆ ಈಗಿನ ಕರ್ನಾಟಕ ರಾಜ್ಯವು 1956ರಂದು ನಿರ್ಮಾಣವಾದುದರ ಸಂಕೇತವಾಗಿ ಈ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ಒಂದು ರಾಜ್ಯವನ್ನು ಘೋಷಣೆ ಮಾಡಿದ ಈ ದಿನವನ್ನು ಕನ್ನಡಿಗರು ನಾಡ ಹಬ್ಬವನ್ನಾಗಿ ಆಚರಿಸುತ್ತಾರೆ. ಕನ್ನಡದ ಕುಲಪುರೋಹಿತರಾದ ಆಲೂರು ವೆಂಕಟರಾವ್ ಕರ್ನಾಟಕ ಏಕೀಕರಣ ಚಳವಳಿಯನ್ನು 1905ರಲ್ಲಿ ಪ್ರಾರಂಭಿಸಿದರು. ಹಿಂದೆ ಇದ್ದ ಮೈಸೂರು ರಾಜ್ಯವನ್ನು 1973ರಲ್ಲಿ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಕನ್ನಡ ಸಾಹಿತ್ಯಕ್ಕೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಇದು ನಾವೆಲ್ಲರೂ ಹೆಮ್ಮೆ ಪಡುವ ವಿಷಯ. ಕನ್ನಡ ನಾಡಿನ ಸಂಸ್ಕೃತಿ ಅನನ್ಯ. ಅಖಂಡ ಕರ್ನಾಟಕದಲ್ಲಿ ಎಲ್ಲರೂ ಕನ್ನಡಿಗರು. ನಮ್ಮ ನಡೆ ಕನ್ನಡ, ನುಡಿ ಕನ್ನಡ, ತನು ಕನ್ನಡ, ಮನಸ್ಸು ಕನ್ನಡ. ಕನ್ನಡದಲ್ಲಿ ಕನಸು ಕಾಣುವ ನಾವೆಲ್ಲರೂ ಕನ್ನಡಿಗರು. ಕನ್ನಡ ರಾಜ್ಯೋತ್ಸವ ಕೇವಲ ನವೆಂಬರ್ ತಿಂಗಳಲ್ಲಿ ಮಾತ್ರ ಆಚರಿಸದೆ ಇಡೀ ವರ್ಷದಲ್ಲಿ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಆಚರಿಸೋಣ. ಕನ್ನಡಕ್ಕಾಗಿ, ಕನ್ನಡ ಭಾಷೆಗಾಗಿ ದುಡಿದವರು ಮಡಿದವರು ಅನೇಕರಿದ್ದಾರೆ. ಬನ್ನಿ, ನಾವೆಲ್ಲ ಅವರೆಲ್ಲ ಪರಿಶ್ರಮಕ್ಕೆ ಅಭಿನಂದಿಸೋಣ ಮತ್ತು ಸುಂದರವಾದ ಸಮೃದ್ಧಿಯಾದ ಭಾಷೆಯನ್ನು ಇಂದಿನ ಪರಭಾಷೆಯಾಗಿ ಸಂರಕ್ಷಿಸೋಣ. ಕನ್ನಡದ ನೆಲ ಜಲದ ರಕ್ಷಣೆಗೆ ಸದಾ ಬದ್ಧರಾಗಿರೋಣ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸಿರಿಗನ್ನಡಂಗಳಿಗೆ ಜಯ.